ಹಾಯ್ ಎಲ್ಲರಿಗೂ ಸ್ಪೆಷಲ್ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಹೆಸರುಬೇಳೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಹೆಸರುಬೇಳೆ ಅಂದರೆ ಇದನ್ನು ಡ್ರೈ ಆಗಿರ್ತಾವಲ್ಲ, ಅದಕ್ಕೆ ಮೂಂಗ್ ದಾಲ್ ಅಂತಾರೆ. ಇದು ಹಾಗೆ ನಾರ್ಮಲ್ ಡ್ರೈ ಆಗಿರ್ತಾವಲ್ಲ ಆ ಥರ ಹೆಸರುಬೇಳೆ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇದು ಚಪಾತಿ, ದೋಸೆ ಎದಕ್ಕರ ತಿನ್ಬೋದು. ಮೊದಲು ಹೆಸರುಬೇಳೆ ಪಲ್ಯ ಮಾಡಬೇಕು ಅಂತಂದ್ರೆ ಒಂದು ಅರ್ಧ ತಾಸು ಅಥವಾ 1 ತಾಸು ಮುಂಚೆನೇ ನಾನು ಇಷ್ಟು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು 20 ನಿಮಿಷದಾಗೂ ನಡೀತಾವೆ, ಅದೇನು ತೊಂದರೆ ಇಲ್ಲರಿ. ನೋಡಿರಿ, ಇಷ್ಟು ನಾನು ಒಂದು ಕಪ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡು ಅದಕ್ಕೆ ಬೇಕಾಗದ್ದು ಉಳ್ಳಾಗಡ್ಡಿ, ಆಮೇಲೆ ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಒಂದು 6ರಿಂದ 7 ಬೆಳ್ಳುಳ್ಳಿನ ಸುಲಿದು ತೊಳೆದು ಜಜ್ಜಿಟ್ಕೊಂಡಿದ್ದೆ. ಹಂಗೆ ಮಸಾಲೆಗೆ ಕೆಂಪು ಖಾರ, ಅರಿಶಿನ ಪುಡಿ, ಗರಂ ಮಸಾಲ ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ಉಪ್ಪು. ಏನಪ್ಪ ಅಂದ್ರೆ ನಿಂಬೆಹಣ್ಣು ನಿಮ್ಮದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ನನಗೆ ಸ್ವಲ್ಪ ಹುಳಿ ಫ್ಲೇವರ್ ಇಷ್ಟ ಅಂಥೇಳ್ಬಿಟ್ಟು ನಾನು ತೊಗೊಂಡಿನಿ. ಇವು ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಚಿಕ್ಕ ಬಾಳ್ಗೆ ಇಟ್ಕೊಂಡು, ನಾನು ಚಿಕ್ಕದು ಇಟ್ಕೊಂಡಿನಿ ಅಂಥೇಳಿ ಮತ್ತು ನೀವು ಚಿಕ್ಕದು ಇಟ್ಕೊಬಿಡ್ರಿ. ನೀವು ಎಷ್ಟು ಇದನ್ನು ಮಾಡಿರ್ತಾರಲ್ಲ ಅದಕ್ಕೆ ತಕ್ಕಂಗೆ ಪಾತ್ರೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಬೇಕು. ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಚಟಪಟ ಅಂತಂದಮೇಲೆ ಏನು ಜಜ್ಜಿ ಇಟ್ಕೊಂಡಿರ್ತೀವಲ್ರಿ ಬೆಳ್ಳುಳ್ಳಿನ, ಅವನ್ನ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕಿ ಎಣ್ಣೆಗೆ ಹಾಕಿದ ಕೂಡಲೇನ ಆಹಾ ಏನು ಸ್ಮೆಲ್ ಬರುತ್ತೆ ಅಂತೀರ್ರಿ, ಭಾರಿ ಸ್ಮೆಲ್ ಬರುತ್ತೆ, ಬೆಳ್ಳುಳ್ಳಿ ಸ್ಮೆಲ್ಲು. ಆಮೇಲೆ ಹೆಚ್ಚಿಟ್ಕೊಂಡಿದ್ದು ಆನಿಯನ್ ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು. ಬೆಳ್ಳುಳ್ಳಿನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಡೆ ಒಲೆ ಇರ್ತೈತಿ, ಒಲೆ ಒಳಗೆಲ್ಲ ಸುಟ್ಕೊಂಡು ನಾವು ಚಿಕ್ಕವರಿದ್ದಾಗ ತಿಂತಿದ್ವಿ. ಕೆಮ್ಮು ಅದೆಲ್ಲ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ. ಈಗೂ ತಿನ್ನಿಸ್ತಾರೆ, ಬಟ್ ಈಗೆಲ್ಲ ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ಬಂದ್ಬಿಟ್ಟವು. ಆಮೇಲೆ ಇದು ಬ್ರೌನ್ ಕಲರ್ ಆದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ರಿ ಟಮಾಟೆ ಹಣ್ಣು ಹಾಕ್ಬೇಕು. ಹಾಕಿ ಎರಡು ಮೆತ್ತಗಾಗೋ ತನಕ ಹಿಂಗೆ ಕೈ ಆಡಿಸ್ತಿರ್ಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಏನಾರ ಅಂದರೆ ಕೆಲವೊಂದು ಅಡುಗೆಗೆ ನಾವು ಬೆಳ್ಳುಳ್ಳಿ ಹಾಕ್ತೀವಲ್ಲ, ಬಹಳ ರುಚಿ ಕೊಡುತ್ತೆ. ಆಮೇಲೆ ಯಾವುದೇ ಇರಲಿ ಇಂಗ್ರೀಡಿಯೆಂಟ್ಸ್ ನಾವು ಮಾಡೋದ್ರ ಮೇಲೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾವೆಷ್ಟು ಮನಸ್ಸು ಕೊಟ್ಟು ಎಲ್ಲನೂ ಇರಬೇಕು ಅದ ಅಂತಿಲ್ಲ. ಇದ್ದಿದ್ರಾಗನ ನಾವು ಚಲೋ ಮಾಡ್ಕೊಂಡು ತಿಂದ್ರೆ ನಮ್ಗೆ ಅದು ಖುಷಿ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ನೋಡಿರಿ, ಇದಿಷ್ಟು ಮೆತ್ತಗೈತಿ. ಈಗ ಮೆತ್ತಗಾಗಿಂದಾಗ ನಾವೇನೇನು ಇದನ್ನು ತೊಗೊಂಡಿದ್ವಲ್ಲ, ಗರಂ ಮಸಾಲ, ಅರಿಶಿನ ಪುಡಿ ಅದೆಲ್ಲ ನೋಡಿರಿ ಹಿಂಗಾಗೈತಿ. ಇದು ಹಿಂಗಾಗೋ ತನಕನೂ ಹಾಗೆ ಅದು ನೀರೆಲ್ಲ ಬಿಡಬೇಕು. ಟೊಮ್ಯಾಟೊ ಹಣ್ಣು ಹೆಂಗಂದ್ರೆ ಗೊಜ್ಜು ಥರ ಬರಬೇಕು, ಅದು ಆ ಥರ ಆಗಿದ್ಮೇಲೆ ಆ 3 ಮಸಾಲನ ಹಾಕಿದ್ದೆ. ನಮ್ಮ ಮನೇಲಿ ನಾ ಹೇಳಿದ್ನಲ್ರಿ ಖಾರ ತಿನ್ನೋದು ಕಡಿಮೆ ಅಂಥೇಳಿ, ಹಾಗಾಗಿ ನಾನು ಖಾರ ಕಡಿಮೆ ಹಾಕಿದ್ದೀನಿ. ನೀವು ಖಾರ ತಿನ್ನೋದು ಜಾಸ್ತಿ ಆಗಿತ್ತಂದ್ರೆ ನೀವು ಖಾರ ಜಾಸ್ತಿ ಹಾಕೋರಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಒಬ್ಬರು ಹುಣಸೆ ಹಣ್ಣು ಹಾಕ್ತಾರೆ. ಟೊಮ್ಯಾಟೊ ಹುಣಸೆ ಹಣ್ಣು ಎರಡೂ ಮಿಕ್ಸ್ ಆಗಿಬಿಟ್ಟು ಅಂದ್ರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡೀನಿ. ಸ್ವಲ್ಪ ಮೇಲೆ ಬೇಕಂತಂದ್ರೆ ನಿಂಬೆಹಣ್ಣು ಹಾಕ್ಕೊತೀನಿ ನಾನಷ್ಟ, ಅದು ಆಪ್ಷನಲ್ ಅಷ್ಟೇ. ನೋಡಿದ್ದು ಇಷ್ಟು ಹಿಂಗೆ ತಿಕ್ಕಾಗಿ ಗೊಜ್ಜು ಥರ ಬರಬೇಕು. ನೀವು ದೋಸೆಗೆಲ್ಲ ಬೇಕು ಅಂತಂದ್ರೆ ತಿಳಿಯಾಗಿನೂ ಮಾಡ್ಕೋಬೋದು. ನಾನು 1 ಕಪ್ ನೆನೆಸಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾವೆಲ್ಲ ಇವಾಗೆಲ್ಲ ಒಂದೊಂದೆಲ್ಲ ಅದ್ರಾಗ ಬಿಟ್ಬಿಡ್ತೀವಿ. ನಮ್ಮ ಅಜ್ಜಿ ಅವರೆಲ್ಲ ಒಂದು ಜೋಳದ ಕಾಳು ಹೊರಗಡೆ ಬಿತ್ತು ಅಂತಂದ್ರೆ ನಿಮಗೇನು ಗೊತ್ತು ಧಾನ್ಯದ ಬೆಲೆ, ನಿಮಗೇನು ಗೊತ್ತು ಹಂಗೆ ಹಿಂಗೆ ಅಂಥೇಳೆಲ್ಲ ಬೈತಿದ್ರು. ಈಗ ಸ್ವಲ್ಪ ಎಲ್ಲರ ಹೋದ್ರೆ ಅದು ನೆನಪಾಗುತ್ತೆ ನನಗೆ, ಎಲ್ಲೂ ವೇಸ್ಟ್ ಮಾಡಬಾರ್ದಪ್ಪ ದೇವರೇ ಅಂಥೇಳಿ. ಮತ್ತು ಇದೆಲ್ಲ ಹೀಗೆಲ್ಲ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ನಿಮಗೆ ನೀರು ಬೇಕಂದ್ರೆ ನೀರು ಹಾಕೋರಿ. ನನಗೆ ನೀರಿಂದ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ನಾನು ನೀರು ಹಾಕ್ಕೊಳ್ಳಲ್ಲ. ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಅಟ್ಲೀಸ್ಟ್ 7ರಿಂದ 8 ನಿಮಿಷ ಕುದಿಯಾಕೆ ಬಿಡಬೇಕು. ಅದು ಮಸಾಲೆ ಒಳಗೆ ಸ್ವಲ್ಪ ನೀರು ಇತ್ತಲ್ರಿ, ಅದನ್ನು ಹಾಕ್ಕೊಂಡು ನಾನು. ಆಮೇಲೆ ಇದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಹಂಗೆ ತಿನ್ನೋಕ್ಕೂ ಅಂದ್ರೆ ಭಾಳ ಚಲೋ ಇರುತ್ತೆ. ದೋಸೆ ಯೂಶ್ವಲಿ ನಾನು ಇವತ್ತು ಇದಕ್ಕೆ ಚಪಾತಿ ಮಾಡ್ಕೊಂಡೀನಿ. ಚಪಾತಿ ಒಳಗಾದ್ರೆ ಭಾಳ ಚಲೋ ಇರುತ್ತೆ ಅಂಥೇಳಿ. ಆಮೇಲೆ ಮುಚ್ಚಿ 7ರಿಂದ 8 ನಿಮಿಷ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಗುತ್ತಾ. ನೋಡಿರಿ ಹಿಂಗಾಗೈತಿ ಇದು. ನನಗೆ ಅಷ್ಟೊಂದು ಥಿಕ್ನೆಸ್ ಏನು ಬೇಕಾಗಿದ್ದಿಲ್ಲ, ಸೊ ಹಾಗಾಗಿ ಸ್ವಲ್ಪ ನೀರನ್ನು ಪ್ರಮಾಣ ಕಡಿಮೆನ ಹಾಕ್ಕೊಂಡೀನಿ. ನೋಡಿರಿ ಹಿಂಗಾಯ್ತಲ್ಲ, ಭಾಳ ಚಲೋ ಕಾಣಿಸತ್ತೈತೆ ನೋಡಿರಿ, ಕಲರ್ಫುಲ್ಲಾಗಿ ಬಂದೈತಿ. ನಾನು ಇದಕ್ಕೆ ಹೇಳಿದ್ನಲ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ಕೊತೀನಿ. ನೋಡಿರಿ ಎಷ್ಟು ಚಲೋ ಆಗೈತಿ ಇದು ನೋಡೋಕೆ. ನೀವು ಈ ಥರ ಪಲ್ಯ ಮಾಡ್ತೀರಾ ಇಲ್ಲ ಅಂಥೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಯಾರ್ಯಾರು ವಿಡಿಯೋ ನೋಡ್ತಿರಲ್ಲ ಅವರೆಲ್ಲ ನನ್ನ ಫ್ಯಾಮಿಲಿ ಅಂತಲೇ ನನಗೆ ಫೀಲ್ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಎಷ್ಟು ಮಸ್ತ್ ಬಂದೈತಿ ಇದು.
ಹಂಗೆ ನಾನು ಮೇಯ್ನಾಗಿ ಥ್ಯಾಂಕ್ ಯು ಏನಕ್ಕೆ ಹೇಳ್ತೀನಿ ಅಂದರೆ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನನ್ನ ವಿಡಿಯೋಗೆ ಇಟ್ಟಿರಲ್ಲ ಅಂಥೇಳಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು. ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಇದು. ನಾ ಹೇಳಿದ್ನಲ್ರಿ ದೋಸೆಗೆ ಅದು ಬೇಕಂದ್ರೆ ಸ್ವಲ್ಪ ತೆಳು ಮಾಡ್ಕೊರಿ, ತೆಳು ಮಾಡ್ಕೊಂಡ್ರೆ ಭಾಳ ಚಲೋ ಆಗುತ್ತೆ. ನಾ ಹೇಳಿದ್ನಲ್ಲ ಚಪಾತಿ ಮಾಡ್ಕೊಂಡೇನೆ ಅಂಥೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.